ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನು ಇವಾಗ ಸಪ್ಪನ್ ಬ್ಯಾಳಿ ಮಾಡ್ತೀನಿ. ಎರಡೂವರೆ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡೇನಿ ನಾನು. ಎಣ್ಣೆ ಕಾದಿದೆ ವೀಕ್ಷಕರೇ. ಇವಾಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕೋತೇನೆ. ಇಲ್ಲಿ ನಾನು ಒಂದು ಅರ್ಧ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಹಸಿಮೆಣಸಿನ್ಕಾಯಿ, ಅರ್ಧ ನಿಂಬೆ ಹಣ್ಣು ಇಟ್ಕೊಂಡೀನಿ. ಬ್ಯಾಳಿಯಲ್ಲಿನ ಟೊಮೆಟೊ ಹಣ್ಣು ಹಾಕಿ ಬೇಯಿಸಿಟ್ಕೊಂಡೀನಿ ನಾನು. ಇವಾಗ ಹೆಚ್ಚಿಟ್ಟುವಂಥ 3 ಹಸಿಮೆಣಸಿನ್ಕಾಯಿ ಅದಾವೆ. ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಸ್ವಲ್ಪ ಬೇಯಬೇಕು, ಇನ್ನೊಂದು ಸ್ವಲ್ಪ ಬೇಯಬೇಕು. ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕಿದೆ. 1 ಟೀ ಸ್ಪೂನಷ್ಟು ಮಸಾಲೆ ಪುಡಿ, ಇಂಗು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇವಾಗ ಇಂಗನ್ನು ಹಾಕಿದೆ. ಇವಾಗ ಬ್ಯಾಳಿನ ಬೇಯಿಸಿಟ್ಕೊಂಡೆ ನಾನು. ಬೇಯಿಸಿಟ್ಟಂಥ ಬ್ಯಾಳಿನ ಇದಕ್ಕೆ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದು ಹೆಚ್ಚಿಟ್ಕೊಂತ ಅರ್ಧ ನಿಂಬೆ ಹಣ್ಣನ್ನು ಇವಾಗ ನಾನು ಇಡ್ತೀನಿ. ಈಗ ಹೆಚ್ಚಿಟ್ಟಂಥ ಕೊತ್ತಂಬರಿನ ಈಗ ಹಾಕಿದೆ. ಸಪ್ಪನ್ ಬ್ಯಾಳಿ ರೆಡಿ ಆಯಿತು ವೀಕ್ಷಕರೇ. ಈ ಥರ ಸಪ್ಪನ್ ಬ್ಯಾಳಿ ರೆಡಿ ಆಯ್ತು. ಕುಕ್ಕರ್ನಾಗ ಬ್ಯಾಳಿ ಬೇಯಿಸೋಕೆ ಎಷ್ಟು ನೀರು ಬೇಕೋ ಸಾರಿಗೆ ಆಗೋಷ್ಟು ನೀರನ್ನು ಹಾಕೋಬೇಕು. ಮ್ಯಾಲೆ ಹಸಿ ನೀರನ್ನು ಹಾಕಿದ್ರೆ ಸಪ್ಪನ್ ಬ್ಯಾಳಿ ರುಚಿ ಆಗಂಗಿಲ್ಲ. ಕುಕ್ಕರ್ನಾಗ ಬ್ಯಾಳಿ ಏಟು ಬೆಂದಿರ್ತೈತೆ ಅಷ್ಟು ಹಾಕಬೇಕು. ಇದನ್ನು ಸರಿಯಾಗಿ ಕುದಿಸಿದ್ರೆ ಸಪ್ಪನ್ ಬ್ಯಾಳಿ ರುಚಿ. ಸಣ್ಣ ಮಕ್ಕಳಿಗೆ ಊಟಕ್ಕೆ ಎಲ್ಲರೂ ಊಟ ಮಾಡ್ಬೋದು, ಸಣ್ಣ ಮಕ್ಕಳು ಅಂತಲ್ಲ, ಆದರೆ ರುಚಿ ಆಗ್ತದೆ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.